ಹೇ ಗಾಯ್ಸ್, ನಾನು ನಿಮ್ಮ ಕಾರ್ತಿಕ್ ಸುಷ್ಮಾ ಮಾತಾಡ್ತಾ ಇರೋದು. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಾನು ಇಲ್ಲಿ ಆರಾಮಾಗಿದ್ದೀನಿ. ಇವತ್ತಿನ ಬ್ಲಾಗ್ ಏನಪ್ಪ ಅಂತ ಹೇಳಿದ್ರೆ ತಮ್ಮನೇಲೂ ಟೈಟಲೆಲ್ಲ ನೋಡಿರ್ತೀರಾ. ಇವ್ರದ್ದು ಬರ್ಡೇ ಬಂದು ಹತ್ರ ಬರ್ತಾ ಇದೆ, ಅದಕ್ಕೋಸ್ಕರ ಬರ್ಡೇ ಶಾಪಿಂಗ್ಗೆ ಹೋಗ್ತಾ ಇದ್ದೀವಿ. ಬರ್ಡೇ ಯಾವಾಗ ಅಂತ ಹೇಳಿದ್ರೆ ಜಾನ್ 29 ಇವ್ರದ್ದು ಬರ್ಡೇ, ಅದಕ್ಕೋಸ್ಕರ ಇವತ್ತು ಹೋಗ್ತಾ ಇದ್ದೀವಿ. ಇವತ್ತು ಬಂದು ರಿಪಬ್ಲಿಕ್ ಡೇ ಆಗಿರೋದ್ನೆ ಹ್ಯಾಪಿ ರಿಪಬ್ಲಿಕ್ ಡೇ ಟು ಆಲ್. ಏನು ಮಾಡ್ತಾ ಇದೀಯಾ? ಸ್ಟೈಲ್. ಸೊ ಅದಕ್ಕೋಸ್ಕರ ಇವ್ರಿಗೆ ಡ್ರೆಸ್ನ ಪರ್ಚೇಸ್ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಹೋಗ್ತಾ ಇದೀವಿ. ಏನಾದ್ರು ಐಡಿಯಾ ಇದೆಯಾ? ಮೈಕು ನನಗೆ ಮೈಕ್ ಇಲ್ವಾ? ಸಾಕು, ಕೇಳಿಸುತ್ತೆ ಹಂಗೆ. ನಿಂದು ವಾಯ್ಸ್ ಜೋರಾಗಿದೆ, ನನ್ನ ವಾಯ್ಸ್ ಏನ್ ಕೊಡ್ತೀಯಾ? ಏನ್ ಸ್ಪಾನ್ಸರು? ನಿನ್ಗೆ ಏನ್ ಬೇಕು ಹೇಳು, ಕೊಡಿಸ್ತೀನಿ. ಸ್ಪಾನ್ಸಿಂಗ್ ನಾನು ಮಾಡ್ತಾ ಇದ್ದೀನಿ. ಹುಡುಗರು ಏನ್ ಕೇಳ್ತಾರೆ ಬರ್ಡೇಗೆ? ಡ್ರೆಸ್, ಶರ್ಟ್ ಪ್ಯಾಂಟ್ ಅಷ್ಟೇ, ಅದ್ ಬಿಟ್ರೆ ಬೇರೆ ಏನ್ ಕೇಳ್ತಾರೆ? ನಾವು ಹುಡುಗಿಯರ್ ಅಂತ ಹೇಳಿದ್ರೆ ಬಳೆ ಪರ್ಚೇಸ್ ಮಾಡ್ಕೊಂತೀವಿ. ಇಯರಿಂಗ್ಸು, ಕ್ಲಿಪ್ ಎಲ್ಲ ಪ್ರತಿಯೊಂದು ಮ್ಯಾಚಿಂಗ್ ಫುಲ್ಲ ಒಂದು ಸೆಟ್ ಫುಲ್ಲು ಪರ್ಚೇಸ್ ಮಾಡಿಬಿಡ್ತೀವಿ. ಆದರೆ ಹುಡುಗರಿಗೆ ಹೋಗೋಣ. ಮಳೆ ಆಲ್ರೆಡಿ ಬರ್ತೈತೆ, ನನ್ಸಲೆಲ್ಲ ನೀರಿದೆ, ಮಳೆ ಬರ್ತೈತೆ. ಇವರು ಮೋಟೋ ವ್ಲಾಗಿಂಗ್ ಮಾಡ್ತೀನಿ ಅಂತ ಹೇಳಿದ್ರು. ಮಳೆ ಬರ್ತಿರೋದ್ರಿಂದ ಗೋಪುರ ಎಲ್ಲ ನೆಂದೋಗ್ಬಿಡುತ್ತೆ ಅಂತೇಳಿ ಮೋಟೋ ವ್ಲಾಗಿಂಗ್ ಮಾಡಿಲ್ಲ. ಹೊರಡೋಣವಾ? 10 ನಿಮಿಷ. ಡ್ರೆಸ್ ಸೆಲೆಕ್ಷನ್ ಅಷ್ಟೇ, ಜಸ್ಟ್ 10 ಮಿನಿಟ್ಸಲ್ಲೇ ಡ್ರೆಸ್ ಸೆಲೆಕ್ಷನ್ ಮಾಡಿಬಿಡ್ತಾರೆ. ಅಷ್ಟೊಂದು ಟೈಮೇ ತಗೊಳ್ಳಲ್ಲ. ನಾವು ಹಂಗಲ್ಲ, ಎಲ್ಲ ಹುಡುಕಿ ಕಲರ್ ನಮ್ಮ ಹತ್ರ ಇಲ್ಲದೇ ಇರೋ ಕಲರ್ನ ತಗೋತೀವಿ ವರ್ಷನೂ. ಇವತ್ತು ನಿಂಗೆ ಒಂದು ಚಾಲೆಂಜ್ ಕೊಡ್ತೀನಿ. ಏನು? ನೀನೇ ಕೊಡ್ತೀಯಲ್ಲ, ನೀನೇ ಸೆಲೆಕ್ಟ್ ಮಾಡು. ನಾನು ಸೆಲೆಕ್ಟ್ ಮಾಡೋದಲ್ಲ, ಜೊತೆಗೆ ಬರ್ತೀನಿ. ಇಲ್ಲ ನಾನು ಸೆಲೆಕ್ಟ್ ಮಾಡೋ ಡ್ರೆಸ್ ಸೀರಿಯಸ್ ಆಗಲಿ ಇವ್ರು ಹಾಕೋದು ಇಲ್ಲ, ಇಷ್ಟನೂ ಆಗಲ್ಲ. ನೀನೇನೇ ಕೊಟ್ರು ನಾನು ತಗೋತೀನಿ. ಬೇಡ, ನಿನಗೆ ಯಾವ್ದು ಇಷ್ಟ ಆಗುತ್ತೆ? ಯಾಕಂದ್ರೆ ಅಷ್ಟೇ, ನಿನ್ ಸೆಲೆಕ್ಷನ್ ಇದ್ರೆ ಬರ್ತೀನಿ, ಇಲ್ಲಾಂದ್ರೆ ಬರಲ್ಲ. ಇಲ್ಲ, ಬರ್ಡೇ ಬಂದು ಯಾರ್ದು? ನಿಂದು ತಾನೇ. ನಿನ್ ಸೆಲೆಕ್ಷನ್ ಇದ್ರೆ ಬರ್ತೀನಿ, ಇಲ್ಲಾಂದ್ರೆ ಬರಲ್ಲ. ಹಿಂಗೆ ಹೇಳಿದ್ರೆ ಹೆಂಗೆ? ಹೋಗು ಅಷ್ಟೇ, ಬರಲ್ಲ. ಸರಿ, ನಾನೇ ಸೆಲೆಕ್ಟ್ ಮಾಡ್ತೀನಿ ಬಾ. ಹೋದ ವರ್ಷ ನಾನೇ ತಾನೇ ನಿನಗೆ ಸೆಲೆಕ್ಟ್ ಮಾಡಿ ಕೊಡ್ಸಿದ್ದು, ಸರ್ಪ್ರೈಸ್ ಆಗಿ ಕೊಡ್ಸಿದ್ದು. ಸರಿ ಬಾ, ಹೋಗೋಣ. ಮಳೆ ಸ್ವಲ್ಪ ಕಮ್ಮಿ ಆಗಿದೆ, ಬಾ. ಸರಿ, ನನ್ನನ್ನು ಸೆಲೆಕ್ಟ್ ಮಾಡು ಅಂತೇಳಿ ನೀನೇ ಸೆಲೆಕ್ಟ್ ಮಾಡ್ತಿದ್ಯಾ? ಕಾಸ್ಟ್ಲಿ ಇದೆಯಾ? ಅದಕ್ಕೆ ಆ ಜವಾಬ್ದಾರಿನ ಅವ್ರಿಗೆ ಬಿಟ್ಬಿಡೋದು, ನೀನೇ ಸೆಲೆಕ್ಟ್ ಮಾಡಿಬಿಡು ಅಂತೇಳಿ. ನೋಡ್ತಾ ಇದ್ದಾರೆ. ಚೆನ್ನಾಗಿದೆಯಾ? ಚೆನ್ನಾಗಿದೆ. ಇದೊಂದು ಸೆಲೆಕ್ಟ್ ಮಾಡಿದ್ದಾರೆ. ಇದೆರಡು ಟ್ರಯಲ್ ಮಾಡಿ ಹೆಂಗಿರುತ್ತೆ ಅಂತ ನೋಡಿ. ಚೆನ್ನಾಗಿದೆಯಾ? ಅದು ಶರ್ಟ್ ಇದೊಂದೇ ಸಾಕು ಅಂತೇಳಿ ಇದೊಂದು ಸೆಲೆಕ್ಟ್ ಮಾಡಿದ್ದಾರೆ. ಪ್ಯಾಂಟಿಗೆ ಸರ್ಚ್ ಮಾಡ್ತಾ ಇದ್ದಾರೆ, ಯಾವ ಪ್ಯಾಂಟ್ ಮ್ಯಾಚ್ ಆಗುತ್ತೆ ಅಂತ ಹೇಳಿ. ನೀನೇ ಸೆಲೆಕ್ಟ್ ಮಾಡೋ ಅಂತ ಅಂದ್ರೆ ಮನೇಲಿ ಇಲ್ಲಿ ಬಂದು ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನಾನು ಮಾಡ್ತೀನಿ ಅಂದ್ರೂ ನೀನು ಬಿಡ್ತಾ ಇಲ್ವಲ್ಲ. ಮಾಡಿ, ನೀನೇ ಪ್ಯಾಂಟ್ ನೀನೇ ಸೆಲೆಕ್ಟ್ ಮಾಡಿ. ಇದಕ್ಕೆ ಯಾವ್ದು ಸೆಟ್ ಆಗುತ್ತೆ? ಚೆನ್ನಾಗಿದೆ ಶರ್ಟ್ ಚೆನ್ನಾಗಿದೆ, ಇಲ್ಲ ಅಂತ ಹೇಳಿಲ್ಲ. ಪ್ಯಾಂಟ್ ಇದಕ್ಕೆ ಬ್ಲಾಕ್, ಲೈಟ್ ಬ್ಲೂ ಹಾಕಿದ್ರೆ ಚೆನ್ನಾಗಿರುತ್ತೆ. ಲೈಟ್ ಬ್ಲೂ ಚೆನ್ನಾಗಿಲ್ಲ, ಇದು ಬ್ಲೂ, ಇದು ಬ್ಲೂ. ಬ್ಲಾಕ್ ಹಾಕಿದ್ರೆ ಕ್ರೇಜಿ ಆಗುತ್ತೆ. ಬಟ್ ಆಲ್ರೆಡಿ ಬ್ಲ್ಯಾಕ್ ಇದೆ ಅಲ್ಲ. ಬ್ಲ್ಯಾಕ್ ಜೀನ್ಸ್ ಇಲ್ಲಪ್ಪ. ಸರಿ, ಈ ಸೈಜ್ ಇದ್ರಲ್ಲಿ ತಗೋ. ಅದು ಇದು ಎರಡು ಒಂದೇ, ಈ ಡಿಸೈನ್ ಒಂದೇ, ಈ ಡಿಸೈನ್ ಇಲ್ಲ. ಸೈಜ್ ಎಷ್ಟಿದೆ? ಸೈಜ್ ಇದೆಯಾ ನೋಡು. 28 ಇದು. 28 ಕರೆಕ್ಟ್ ಸೈಜ್ ನಿಂದ. 28 ಟ್ರಯಲ್ ರೂಮ್ ಎಲ್ಲಿದೆ? ಚೆನ್ನಾಗಿದೆಯಾ? ಚೆನ್ನಾಗೇ ಇದೆ. ಕಾಂಬಿನೇಷನ್ ಹೆಂಗೆ? ನಂದಲ್ಲ. ನನ್ನ ಸೆಲೆಕ್ಟ್ ಮಾಡು ಅಂತೇಳಿ ನೀನೇ ಸೆಲೆಕ್ಟ್ ಮಾಡಿ. ಅದಕ್ಕೆ ನಾನು ಚೆನ್ನಾಗಿದೆ. ಪ್ಯಾಂಟ್ ಸ್ವಲ್ಪ ಚಿಕ್ಕದೇ ಇದೆ. 28 ಫಸ್ಟ್ ಸೈಜು. ನನ್ನ ಸೈಜ್ ಅಷ್ಟಲ್ಲ, ನನ್ನ ಲೆಗ್ ಇರೋದೇ ಇಷ್ಟೇ. ಫಸ್ಟ್ ಸೈಜ್ ಅಷ್ಟೇ, ಇಲ್ಲ ಚಿಕ್ಕದಿದೆಯಾ ಅಂತ ಕೇಳಿ ನೋಡು. ನೀನೇ ತಾನೇ ಕೇಳಿದ್ದು. ಕೆಲವೊಬ್ರು ಬಟ್ಟೆ ಅಂಗಡಿಗೆ ಬಂದ್ರೆ ಎಲ್ಲ ಹಂಗೆ ಹಾಕೊಂಡ್ಬಿಡ್ತಾರೆ. ನೀನ್ ಬಿಡು, ಡೀಸೆಂಟ್. ನೀನ್ ಡೀಸೆಂಟ್ ಬಿಡು, ನೀನ್ ಒಳ್ಳೆ ಹುಡುಗ.
ಆಹಾ ಚೆನ್ನಾಗಿಲ್ಲ. ಒಂಥರ ಆಯ್ತಲ್ಲ. ಹಾ ಪಾಕೆಟ್ ಬಂದಿದೆ, ಅದಕ್ಕೆ ಹೇಳಿದ್ದು ನನ್ನ ಮಾತನ್ನ ಎಂ ಸೈಜ್ ಇಲ್ಲ ಅದು. ನೋಡಿ ಇದೆ, ನೀನಿಲ್ಲ ಅಂತ ಹೇಳ್ಬೇಡ. ತಡಿ 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 ತಡಿ, ನೋಡ್ತಾ ಇದ್ದೀನಿ ಇರು. ಮಾಡಬೇಡ. ಎಕ್ಸೆಲ್ ಇದೆ, ಎಂ ಸೈಜ್ ಇಲ್ಲ ಸುಷ್ಮಾ. ಆದ್ರೆ ಚೆನ್ನಾಗಿದೆ ಶರ್ಟ್. ಎಸ್ ಅಲ್ಲಿ ಇದೆ ನೋಡಿ, ಟ್ರೈ ಮಾಡ್ತೀಯ ನೋಡು. ಸ್ಮಾಲ್ ಅದು. ಹ್ಮ್ ಸ್ಮಾಲ್ ಈ ಕಲರ್ ತಗೊಳ್ಳ ನಮ್ಗೆ. ವೈಟ್ ಗಲೀಜಾಗ್ಬಿಡುತ್ತೆ. ಪರವಾಗಿಲ್ಲ ತಗೋ, ಬೇಡ ಅದು. ಇದೇ ತರ ನಿಮ್ ಬ್ರದರ್ ಹತ್ರ ಇದೆ. ನಮ್ಮಣ್ಣ ಹತ್ರ. ಹಾ ಸೇಮ್. ನಿಜವಾಗ್ಲು ಚೆನ್ನಾಗಿಲ್ವಾ? ಚೆನ್ನಾಗಿಲ್ಲ. ಏನೇ ತಗೊಂಡ್ರು ಚೆನ್ನಾಗಿಲ್ಲ ಚೆನ್ನಾಗಿಲ್ಲ. ನನ್ಗಿದು ಇಷ್ಟ ಆಯ್ತು, ಸೈಜ್ ಹುಡುಕು ಇದ್ರಲ್ಲಿ. ಅದು ಸಿಗ್ತಾ ಇಲ್ಲ, ನಾನೇನ್ ಮಾಡ್ಲಿ ಸೈಜು. ಒಂದೊಂದಾಗಿ ಹಾಕೋ ಬಂದು ಟ್ರಯಲ್ ನೋಡ್ತಾ ಇದೀಯ. ಬಟ್ ಆಫೀಸ್ ವೇಸ್ಗೆಲ್ಲ ಚೆನ್ನಾಗಿರುತ್ತೆ, ಇದಕ್ಕೆಲ್ಲ ಏನು ಕಮ್ಮಿ ಇಲ್ಲ ಅಲ್ವಾ. ಹಾಕು ಬಟನ್ ಹಾಕು, ಇಡಿಯಟ್ ನಿನ್ ಸ್ಟುಪಿಡ್. ಗಂಡ ಯಾವಾಗ್ಲೂ ಹ್ಯಾಂಡ್ಸಮ್. ಚೆನ್ನಾಗಿದೆ ಅಲ್ಲ. ನನ್ನ ಸೆಲೆಕ್ಷನ್ ಹೆಂಗಿದೆ? ಚೆನ್ನಾಗಿದೆಯಾ? ಚೆನ್ನಾಗಿದೆ. ಡ್ರೆಸ್ ಕಲೆಕ್ಷನ್ ಎಲ್ಲ ಆಯ್ತು, ಇವಾಗ ಪರ್ಫ್ಯೂಮ್ ಕಲೆಕ್ಷನ್. ಏನೇ ಟ್ರಯಲ್ಗೆ ಇಟ್ಟಿದ್ರು ಈ ಥರ ಎಲ್ಲ ಹಾಕೋಬಾರ್ದು ಪರ್ಫ್ಯೂಮ್ನ ಅಲ್ಲ. ಚೆನ್ನಾಗಿದೆ ನೋಡು. ಇದು ನೋಡಿ ಕೆಳಗಡೆ ಇಟ್ಟಿರೋದು, ಸಿಕ್ಕೋ ಮೇಲೆ ಇಲ್ಲ. ಕ್ಯಾಪ್ ಇಲ್ಲ. ಚೆನ್ನಾಗಿದೆ. ಎಷ್ಟು ಅದು? ಮ್ಯಾಟ್ರೈಡ್ ಮ್ಯಾಟ್ರೈಡ್ ಪರ್ಫ್ಯೂಮ್ ಹುಚ್ಚು. ಮಸ್ತಾಗೈತೆ ನೋಡಿದಿ. ಚೆನ್ನಾಗಿದೆ. ಅದು ಚೆನ್ನಾಗಿದೆ. ಮ್ಯಾನ್ ಅಲ್ಲ, ಒಂಥರ ಮಸಾಲಾ ಸ್ಮೆಲ್ ಬರ್ತೈತೆ. ಎಲ್ಲಾ ಸ್ಮೆಲ್ಲು ಬರುತ್ತೆ ನಿನಗೆ. ಅಯ್ಯೋ, ನಿಜವಾಗ್ಲೂ ಅದು ಮಸಾಲಾ ನೋಡು, ತರ ಅದು ಐತೆ. ಇದು ಡಾರ್ಕ್ ನೈಟ್. ಚೆನ್ನಾಗಿಲ್ವಾ? ಆಫ್ಟರ್ ಅವರ್ಸ್. ಇದೊಂದೇ ಅವ್ರಿಗೆ ಇಷ್ಟ ಆಗಿದೆ. ಎಷ್ಟಿದು? ಚೆನ್ನಾಗಿದೆ. ಎಷ್ಟು? ಮ್ಯಾಟ್ರೈಡ್. ಅದೇ ಎಷ್ಟು? ಅಲ್ಲೇ ಇರುತ್ತೆ ನೋಡು, 299. ಸರ್ ತಗೋ. ತಡಿ ನೋಡೋಣ, ಇನ್ನೂ ಇಷ್ಟ ಐತೆ ಟ್ರಯಲ್ ನೋಡೋಣ. ತಡಿ, ಯಾಕೆ ಅರ್ಜೆಂಟ್ ಮನೆಗೆ ಹೋಗ್ಬೇಕಾ? ಇಲ್ಲ, ಟ್ರಯಲ್ಗೆ ಇಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲಾನು ಹಾಕೊಳ್ಳೋದಲ್ಲ. ಬರೀ ಮೆನ್ಸಿಗೆ ಮಾತ್ರ ಇದು, ನಮಗೆಲ್ಲ ಎಲ್ಲ ಬರೀ ಮೆನ್ಸಿಗೆ ಮಾತ್ರ ಇದು. ಪರ್ಫ್ಯೂಮ್ ಹುಡುಗಿರು ಹಾಕೋದೇ ಇಲ್ಲ. ಹುಡುಗಿರು ಹಾಕ್ತೀವಿ, ಆದ್ರೆ ಉಜ್ತಿರೋ ಇಲ್ವೋ? ಇಲ್ಲಿ ತೋರಿಸಿದೆ, ಅಲ್ಲೂ ಉಜ್ತಿರೋ ಇಲ್ವೋ ಕೆಲವು ಹುಡುಗಿರು. ಪರ್ಫ್ಯೂಮ್ ಮಾತ್ರ ಗಮ್ ಅಂತ ಇರುತ್ತೆ. ಇದು ಮೆನ್ಸ್ ಸೆಕ್ಷನ್, ಮೆನ್ಸಿಗೆ ಮಾತ್ರ ಇದು. ಇಡಿಯಟ್ ತರ ಮಾತಾಡ್ಬೇಡ. ಚೆನ್ನಾಗಿದೆ. ಅದಕ್ಕೆ ಹೇಳ್ತಾ ಇರೋದು, ಇಡಿಯಟ್ ತರ ಮಾತಾಡ್ಬಾರ್ದು ಅಂತ. ಹೋಗಿ ಬಿಲ್ ಹಾಕಿ ಹೋಗು. ಆಯ್ತಲ್ಲ ಪರ್ಚೇಸು? ಆಯ್ತು. ಏನಪ್ಪಾ ಅಂತಂದ್ರೆ 3500 ಸಮಥಿಂಗ್ ಚೇಂಜ್ ಬಿಲ್ ಆಗಿದೆ. ಓಕೆ, ಪರವಾಗಿಲ್ಲ. ಬರ್ಡೇ ಗಿಫ್ಟ್. ಎಷ್ಟು ಲಕ್ಕಿಯೆಸ್ಟ್ ಫೆಲೋ ನಾನು. ಸುಷ್ಮಾ, ಯಾಕೆ? ಸ್ಪಾನ್ಸರ್ ಬೈ ನನ್ನ ಹೆಂಡತಿ.
ಸೊ ಗೈಸ್ ಫೈನಲಿ ಬಂದು ಮನೆಗೆ ರೀಚ್ ಆದ್ವಿ. ಸರಿಯಾಗಿ ವ್ಲಾಗ್ ಮಾಡೋದಕ್ಕೆ ಆಗಲಿಲ್ಲ ಅಲ್ಲಿ, ಯಾಕಂದರೆ ಮಳೆ ಬರ್ತಾಯಿತ್ತವಲ್ಲ ಅದಕ್ಕೋಸ್ಕರ. ಸೊ ಡ್ರೆಸ್ ಕಲೆಕ್ಷನ್ ಏನೇನು ತೊಗೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ತೋರ್ಸೋಣ ಅಂತ ಹೇಳ್ಬಿಟ್ಟು ಇನ್ನೊಂದ್ಸಲಿ ವ್ಲಾಗ್ನಲ್ಲಿ ಮನೆಗೆ ಬಂದು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇದೊಂದು ಬ್ಲ್ಯಾಕ್ ಪ್ಯಾಂಟ್ ಒಂದು ತೊಗೊಂಡಿದ್ದಾರೆ. ಬ್ಲ್ಯಾಕ್ ಪ್ಯಾಂಟು, ಆಮೇಲೆ ಶರ್ಟ್ಗೆ ಬ್ಲ್ಯಾಕ್ ಕಲರ್ ಪ್ಯಾಂಟ್ ತಗೊಂಡಿದ್ದು ಸೆಟ್ ಆಗುತ್ತಲ್ಲ. ಚೆನ್ನಾಗಿದೆ ಶರ್ಟ್ ಇದು. ಅದು ಕಲೆಕ್ಷನ್ ಇಲ್ಲ ಸೀರಿಯಸ್ ಆಗಿ. ಆಕ್ಚುಲಿ ವಿಂಟರ್ ಆಫರ್ ನಡೀತಾ ಇದೆ ಅಲ್ಲಿ. ವಿಂಟರ್ ಸೇಲ್ಸ್ ಅಂತ ನಡೆಯುತ್ತೆ, ಮತ್ತೆ ಸಮ್ಮರ್ ಸೇಲ್ಸ್ Sales. ನಾವು ಎಂಡಿಂಗ್ ಅಲ್ಲಿ ಹೋದ್ವಾ, ಕಲೆಕ್ಷನ್ ಖಾಲಿ ಆಗಿದೆ ಅಂತ ಹೇಳಿದ್ರು. ಅವರು ಹೇಳಿದ್ರು, ಕೇಳಿದ್ವಿ, ಯಾಕಂದ್ರೆ ವಿಂಟರ್ ಆಫರ್ ಹೋಗ್ತಾ ಇದೆಯಲ್ಲ, ಏನ್ ಕಲೆಕ್ಷನ್ಸ್ ಎಲ್ಲ ಏನು ಇಲ್ವಾ, ಆಫರ್ ಏನು ಇಲ್ವಾ ಅಂತ ಕೇಳಿದ್ಕೆ ಕಲೆಕ್ಷನ್ಸ್ ಎಲ್ಲ ಖಾಲಿ ಆಗ್ಬಿಟ್ಟಿದೆ. ಆ ರೀಸನ್ ಇಂದ ಆಫರ್ಸ್ ಕಮ್ಮಿ ಆಗ್ಬಿಟ್ಟಿದೆ ಅಂತ ಹೇಳಿದ್ರು. ಇದೊಂದು ಟೀ ಶರ್ಟ್ ಮನೇಲಿ ಇದ್ದಾಗ ಸ್ವಲ್ಪ ಅಫಿಷಿಯಲ್ ಆಗಿ ಹಾಕೊಂಡು ಓಡಾಡ್ಬೋದು. ಇವಳು ಹಾಕೊಂತಲ್ಲ ನನ್ನ ಟೀ ಶರ್ಟ್ ಅಲ್ಲ, ನಾನೆಲ್ಲ ಹಾಕೊಳ್ಳೋದೇ ಇಲ್ಲ ನಿನ್ ಟೀ ಶರ್ಟ್. ನಿನ್ ಟೀ ಶರ್ಟ್ ಎಲ್ಲ ನಾನು ಮುಟ್ಟೋದೇ ಇಲ್ಲ, ಬ್ರೌನ್ ಕಲರ್. ಹಾಕೊಂಡೆ ಅಂತೀನಿ. ಅಲ್ಲೂ ಎಲ್ಲ ಟ್ರೈ ಮಾಡಿದ್ರಲ್ಲ. ಟೀ ಶರ್ಟ್, 2 ಶರ್ಟ್, ಒಂದು ಪ್ಯಾಂಟ್. ಇದಕ್ಕೆ ಎಷ್ಟಾಯ್ತು ಗೊತ್ತಾ? 3500 ಸಮಥಿಂಗ್ ಆಯ್ತು. ಚೆನ್ನಾಗಿದೆ ಈ ಶರ್ಟ್, ಇದು ನನಗೆ ತುಂಬಾ ಇಷ್ಟ ಆಯ್ತು. ಬ್ಲ್ಯಾಕ್ ಹಾಕೊಬಹುದು, ಬ್ಲ್ಯಾಕ್ ಕಲರ್ ಪ್ಯಾಂಟ್ಗೂ ಹಾಕೊಬಹುದು, ಬ್ಲೂ ಹಾಕೋಬಹುದು, ಚೆನ್ನಾಗಿರುತ್ತೆ. ನೆಕ್ಸ್ಟ್ ಟೈಮ್ ಹೋದ್ರೆ ಆಕ್ಚುಲಿ ಲೇಡೀಸ್ಗೆ ಎಷ್ಟು ಆಫರ್ ನಡೀತೈತೆ ಗೊತ್ತಾ? ಸೀರಿಯಸ್ ಆಗಿ 199 ಎಲ್ಲ 199, 499, 699 ಅಷ್ಟೇ. ಇಷ್ಟೇ ಇರುತ್ತೆ. ಗರ್ಲ್ಸ್ಗೆ ಬಾಯ್ಸ್ ನೋಡಿ 899, 799. 799. ಒಂದು ಜಾಕೆಟ್ ನೋಡಿದ್ರು, ಅದು ತುಂಬಾ ಚೆನ್ನಾಗಿತ್ತು, ಆದ್ರೆ ಅದು 899 ಆಯ್ತು. ಇದು 2 ಬರ್ತಿತ್ತು ಡ್ರೆಸ್, ಅದೊಂದು ಜಾಕೆಟ್ ಒಂದು ತಗೊಂಡಿದ್ರೆ. ಇದು 799 ತೋರ್ಸು. ಇದು 799 ಶರ್ಟ್. ಇದು 399 ಟೀ ಶರ್ಟ್. ಮತ್ತೆ ಇದು 799. ಯಾವ್ದೇ ತಗೊಂಡ್ರು 799. ಮತ್ತೆ ಪ್ಯಾಂಟು ಅದು 799. ಎಲ್ಲ 799 ಇದೆ. ಏನಪ್ಪಾ ಇಷ್ಟು ಚಿಕ್ಕದು ಅಂತ ನಿಮ್ಗೆಲ್ಲ ಡೌಟ್ ಇರುತ್ತೆ. ನನ್ ಕಾಲ್ ಸೈಜ್ ಇರೋದು ಅಷ್ಟೇ. ಕಾಲ್ ಸೈಜ್ ಇರೋದೇ ಅಷ್ಟೇ. ಸೊ ಥ್ಯಾಂಕ್ ಯು ಸುಷ್ಮಾ. ಮತ್ತೆ ಇನ್ನೊಂದು ಪರ್ಫ್ಯೂಮ್ ಒಂದು ತಗೊಂಡಿದ್ದಾರೆ. ತಗೊಂಡೆ. ಬಿಲ್ಲೇ ಬಂದಿಲ್ಲ ಗುರು. ಬಿಲ್ ಬಂದಿದೆ, ವಾಟ್ಸಪ್ ಅಲ್ಲಿ ಇದೆ ಬಿಲ್ಲು. ಹೌದಾ? ನನ್ನ ವಾಟ್ಸಪ್ ಬಂದಿದೆ. ಬಂತು. ಇನ್ಮೇಲೆ ಆಫರ್ಸ್ ಎಲ್ಲ ಯಾವಾಗ ಬಿಡ್ತಾರೆ, ಯಾವಾಗ ಎಂಡ್ ಆಗುತ್ತೆ ಅಂತ ಗೊತ್ತಾಗ್ಬಿಡುತ್ತೆ. ಚೆನ್ನಾಗಿದೆ ಬಟ್ಟೆ ಕ್ವಾಲಿಟಿ. ಬಟ್ಟೆ ಕ್ವಾಲಿಟಿ ಚೆನ್ನಾಗಿದೆ. ಆದ್ರೆ ನೆಕ್ಸ್ಟ್ ಟೈಮ್ ಇನ್ಮೇಲೆ ಅಲ್ಲೇ ಹೋಗೋಣ. ಇನ್ನೊಂದು, ಇದು ಯಾವಾಗಾದ್ರೂ ಫಂಕ್ಷನ್ಗೆ ಎಲ್ಲ ಹೊರಗಡೆ ಹೋಗ್ತೀವಿ ಅಂದಾಗ ಮಾತ್ರ ವೇರ್ ಮಾಡ್ಬೇಕು, ಡೈಲಿ ಹಾಕೊಂಡು ಓಡಾಡೋದಲ್ಲ. ನೋ. ನೋ ಅದ್ ಹೇಳಿದ್ರೆ ಕೋಪ ಬಂದ್ಬಿಡುತ್ತೆ, ಹೋಗ್ಬಿಡೋದು. ಅದ್ ಹೇಳಿದ್ರೆ ಕೋಪ ಬಂದ್ಬಿಡುತ್ತೆ ಅಲ್ವಾ? ಥ್ಯಾಂಕ್ ಯು ಸ್ಪಾನ್ಸರ್ ಮಾಡಿದ್ದಕ್ಕೆ. ಓಕೆ ಗೈಸ್, ಈ ವ್ಲಾಗ್ನ ಎಂಡ್ ಮಾಡ್ಕೊತೀನಿ. ಈ ವ್ಲಾಗ್ ಏನಾದ್ರು ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಅಂಡ್ ಕಮೆಂಟ್ ಮಾಡಿ. ನಿಮ್ಗೆ ಯಾರಿಗಾದ್ರು ಮೇಕೋರ್ ಬೇಕಿತ್ತು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸ್ನೆಲ್ಲ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ಚೆಕ್ ಮಾಡಿ. ಲವ್ ಯು, ಬಾಯ್. ಮುಂದಿನ ವ್ಲಾಗಲ್ಲಿ ಸಿಗೋಣ.